ಸಾಧನೆಗೊಂದು ಸ್ಫೂರ್ತಿ. ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ, ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನ ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ. ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್. ಇದು ಸಾಧನೆಗೆ ಪ್ರೇರಣೆಯ ಧ್ವನಿ. ಆತ್ಮೀಯ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಮೇಶ್. ಆತ್ಮೀಯರೇ, ಈ ದಿನದ ವಿಷಯ ಅಹಂ ಅವನತಿಗೆ ಕಾರಣವಾಗದಿರಲಿ. ಆತ್ಮೀಯರೇ, ನಮಗೆಲ್ಲ ಒಂದಿಷ್ಟು ಉತ್ತಮ ಸಾಮರ್ಥ್ಯವಿರುವುದರ ಜೊತೆಗೆ ಕೆಲವೊಂದಷ್ಟು ದೌರ್ಬಲ್ಯಗಳು ಕೂಡ ಇರುತ್ತವೆ. ಗುಣಾವಗುಣಗಳು ನಮ್ಮೆಲ್ಲರ ಸಹಜ ಸಂಗತಿಗಳೇ. ವಿಚಿತ್ರ ಎಂದರೆ ಇಂತಹ ನಮ್ಮದೇ ದೌರ್ಬಲ್ಯ ಅವಗುಣಗಳ ಕುರಿತು ನಮಗೆ ಒಂದಷ್ಟು ಅರಿವಿಲ್ಲದಿರುವುದು ಅಥವಾ ಗೊತ್ತಿದ್ದರೂ ಉದ್ದೇಶಪೂರ್ವಕವಾಗಿ ಅವುಗಳನ್ನು ಮರೆಮಾಚುವ ಪ್ರಯತ್ನ ಮಾಡುವುದು. ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳ ಕುರಿತು ಹೆಮ್ಮೆ ಇರುವುದು ಒಪ್ಪಿಕೊಳ್ಳಬಹುದಾದ ಸಂಗತಿಯಾಗಿದ್ದರೂ ಇದಕ್ಕೆ ಪೂರಕವಾಗಿ ದೌರ್ಬಲ್ಯ ಅವಗುಣಗಳ ಕುರಿತಾಗಿಯೂ ತಿಳಿದುಕೊಳ್ಳುವುದು ಕೂಡ ಅಷ್ಟೇ ಅಗತ್ಯ. ಕೆಲವು ಬಾರಿ ನಮ್ಮ ಗೆಲುವಿನ ಸತತ ಸರಣಿ ನಮ್ಮನ್ನು ವಿವೇಕ ಶೂನ್ಯರನ್ನಾಗಿಸಿ ಬಿಡುತ್ತದೆ. ಅಹಮಿಕೆ ಇಂಬುಗೊಳ್ಳಲು ಕಾರಣವಾಗುತ್ತದೆ. ಒಂದೊಮ್ಮೆ ಅಹಂಕಾರ ನಮ್ಮನ್ನು ಆವರಿಸಿಕೊಂಡರೆ ಅಲ್ಲಿಂದ ನಮ್ಮ ಬೆಳವಣಿಗೆ ಸ್ಥಗಿತಗೊಳ್ಳಲು ಪ್ರಾರಂಭವಾಗುತ್ತದೆ. ಇಷ್ಟು ಮಾತ್ರವಲ್ಲದೆ ನಮ್ಮ ದೌರ್ಬಲ್ಯಗಳನ್ನು ಮರೆಸುವಂತೆ ಮಾಡುತ್ತದೆ. ನಮ್ಮ ದೌರ್ಬಲ್ಯಗಳ ಕುರಿತಾಗಿ ನಮಗೆ ಅರಿವಿಲ್ಲದೆ ಹೋದರೆ, ಒಪ್ಪಿಕೊಳ್ಳದೆ ಹೋದರೆ ಅವುಗಳನ್ನು ನಮ್ಮಿಂದ ದೂರವಾಗಿಸುವುದು ಕಷ್ಟಸಾಧ್ಯದ ಮಾತು. ಕೆಲವು ಬಾರಿ ಅದೇ ದೌರ್ಬಲ್ಯ ಅವಗುಣಗಳು ನಮ್ಮೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಮರೆಮಾಚಿ ನಮ್ಮ ಅವನತಿಗೆ ಕಾರಣವಾಗಬಲ್ಲದು. ಆತ್ಮೀಯರೇ, ನಮಗೆಲ್ಲ ಗೊತ್ತೇ ಇದೆ ಪುತನಿಯ ಸಂಹಾರದ ಕಥೆ. ತನ್ನ ತಂಗಿ ಯಶೋದೆಯ ಮಗನಿಂದ ತನಗೆ ಮರಣ ನಿಶ್ಚಿತವೆಂದು ಭ್ರಮಿಸಿದಂತಹ ಕಂಸ ಗೋಕುಲದಲ್ಲಿರುವಂತಹ ಎಲ್ಲ ಬಾಲಕರ ಸಂಹಾರಕ್ಕೆ ಪೂತನಿಯನ್ನು ಕಳುಹಿಸಿದ. ಅವಳು ಸುಂದರ ಮತ್ತು ಸಭ್ಯವೆನಿಸುವಂತಹ ಮಹಿಳೆಯ ವೇಷಧಾರಿಯಾಗಿ ಗೋಕುಲಕ್ಕೆ ಹೋಗ್ತಾಳೆ. ಅವಳ ಮಾಯೆಯ ಮೋಹಕತೆಯ ಬಲೆಯಲ್ಲಿ ಸಿಲುಕಿದಂತಹ ಬಹುತೇಕ ಮಹಿಳೆಯರು ತಮ್ಮ ಮಕ್ಕಳನ್ನು ಅವಳ ಕೈಗೆ ಒಪ್ಪಿಸಿ ಅವರೆಲ್ಲರ ಪ್ರಾಣಹರಣಕ್ಕೆ ಕಾರಣರಾಗುತ್ತಾರೆ. ಪೂತನಿಗೆ ತನ್ನ ಇಂತಹ ಮಾಯಾವಿ ಶಕ್ತಿಯ ಕುರಿತಾಗಿ ಅತೀವ ನಂಬಿಕೆ. ಮಕ್ಕಳಿಗೆ ತನ್ನದೆಯ ವಿಷಪೂರಿತ ಹಾಲುಣಿಸಿ ಅತ್ಯಂತ ಸಹಜವಾಗಿ ಕೊಂದುಬಿಡಬಲ್ಲೆ, ನನ್ನನ್ನು ಯಾವ ಶಕ್ತಿಯೂ ತಡೆಯಲಾಗದು ಎನ್ನುವ ಅತೀವ ನಂಬಿಕೆ ಮಾತ್ರವಲ್ಲದೆ ಅಹಂ ಕೂಡ ಇತ್ತು ಇವಳಿಗೆ. ಒಂದು ದಿನ ಅವಳು ಮತ್ತೆ ಗೋಕುಲಕ್ಕೆ ಬರ್ತಾಳೆ. ಯಶೋದೆಯ ಮನೆಗೆ ಬಂದು ಮಗುವನ್ನು ಲಾಲಿಸಲು ಕೇಳುತ್ತಾಳೆ. ಪೂತನಿಯ ಸೌಜನ್ಯದ ನಡೆಗೆ ಅವಳು ಮನಸೋತು ತನ್ನ ಮಗು ಕೃಷ್ಣನನ್ನ ಅವಳ ಕೈಗೆ ಕೊಟ್ಟು ಬಿಡುತ್ತಾಳೆ. ಯಶೋಧೆಗೆ ಅದೇ ಸಮಯದಲ್ಲಿ ನಿದ್ರೆಯ ಮಂಪರು ಕೂಡ ಆವರಿಸುತ್ತದೆ. ಇಂತಹುದೇ ಸದಾವಕಾಶಕ್ಕೆ ಕಾಯುತ್ತಿದ್ದಂತಹ ಪೂತನಿ ಅನೇಕ ಕೂಸುಗಳನ್ನು ಕೊಂದ ಹಾಗೆ ಇದನ್ನು ಕೂಡ ಸಹಜವಾಗಿ ಕೊಂದು ಬಿಡಬಲ್ಲೆ ಎಂದು ಭಾವಿಸಿ ಹಾಲುಣಿಸಲು ತೊಡೆಯ ಮೇಲೆ ಹಾಕಿಕೊಳ್ಳುತ್ತಾಳೆ. ಸಮಸ್ತ ಜಗತ್ತನ್ನೇ ಸಂಹಾರ ಮಾಡಬಲ್ಲ ಭಗವಂತ ತನಗೆ ಮೃತ್ಯುವಾಗಿ ತನ್ನ ತೊಡೆಯ ಮೇಲಿದ್ದಾನೆ ಎಂದು ತಿಳಿಯದೆ ಇವನನ್ನು ನಾನು ಸುಲಭವಾಗಿ ಕೊಂದು ಬಿಡಬಲ್ಲೆ ಎಂದು ಆಕೆ ಭ್ರಮಿಸುತ್ತಾಳೆ. ವಾಸ್ತವತೆಯನ್ನು ಅರಿಯದೆ ವಿಸ್ಮೃತಿಗೆ ಒಳಗಾಗುತ್ತಾಳೆ. ಅವಳ ಅಹಂ ಮತ್ತು ಇದುವರೆಗೆ ತಾನು ಸುಲಭವಾಗಿ ಎಲ್ಲ ಕೂಸುಗಳನ್ನೇ ಕೊಂದಿರುವೆ ಎನ್ನುವ ಭರದಲ್ಲಿ ತನ್ನದೇ ಸಾವು ಬಂದಿದೆ ಎಂಬ ಸಂಗತಿಯನ್ನು ಮರೆತು ಬಿಡುತ್ತಾಳೆ. ಬಾಲಕ ಕೃಷ್ಣ ಸ್ತನ್ಯಪಾನದ ಜೊತೆಗೆ ಅವಳ ಪ್ರಾಣವನ್ನು ಕೂಡ ಹರಣ ಮಾಡುತ್ತಾನೆ. ಅವಳ ಅಂತ್ಯಕ್ಕೆ ಕಾರಣನಾಗುತ್ತಾನೆ. ಆತ್ಮೀಯರೇ, ಈ ಒಂದು ವಿಚಾರವನ್ನು ನೋಡಿದಾಗ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕಾದಂತಹದ್ದು ಬಹಳಷ್ಟಿದೆ. ತನ್ನ ಶಕ್ತಿ ಸಾಮರ್ಥ್ಯದ ಮೇಲಿನ ಅತಿಯಾದ ನಂಬಿಕೆ, ಉಳಿದ ಮಕ್ಕಳಂತೆಯೇ ಕೃಷ್ಣನನ್ನು ಪರಿಭಾವಿಸಿದ
ಅಚಾತುರ್ಯ ಪೂತನಿಯ ಪಾಲಿಗೆ ಮೃತ್ಯುವಾಗಿ ಬಂದಿತ್ತು ಎಂಬುದು ನಾವು ಗಮನಿಸಬೇಕಾದಂತಹ ಸಂಗತಿ. ನಾವು ಮೊದಲೇ ಅಳವಡಿಸಿಕೊಂಡಂತಹ ದೃಷ್ಟಿಕೋನ ಮತ್ತು ತೀರ್ಮಾನಗಳಿಗೆ ಬಲಿಯಾಗದಂತೆ ಎಚ್ಚರ ವಹಿಸಬೇಕು. ನಮ್ಮಲ್ಲಿರುವ ಅಸಂಗತ ಅಹಮಿಕೆಯನ್ನು ದೂರಕ್ಕೆ ಸರಿಸಬೇಕು. ನಾವು ಆಗಾಗ ನಮ್ಮ ದೃಷ್ಟಿಕೋನವನ್ನು ಬದಲಿಸಬೇಕು. ನಮ್ಮಲ್ಲಿ ಇತಿಮಿತಿಗಳನ್ನು ಒಂದಿಷ್ಟು ಆಗಾಗ ಒರೆಗಲ್ಲಿಗೆ ಹಚ್ಚಬೇಕು. ಹಲವು ಬಾರಿ ದೊರೆತ ಸಾಫಲ್ಯತೆಗಳ ಭ್ರಾಮಕತೆಯಲ್ಲಿ ಬಿದ್ದು ನನಗೆ ಎಲ್ಲವೂ ಸಾಧ್ಯವಿದೆ ಎಂಬ ಹುಂಬತನ ತೋರದಿರುವುದು ಅಗತ್ಯವಾಗಿದೆ. ನಮ್ಮೊಳಗಿನ ಜ್ಞಾನ, ಸಾಮರ್ಥ್ಯ, ಅನುಭವಗಳ ಕುರಿತು ಅತಿಯಾಗಿ ಬೀಗುವುದಕ್ಕೆ ತಡೆಯೊಡ್ಡಬೇಕಿದೆ. ನಿಜವಾಗಿ ಏನು ನಡೆಯುತ್ತಿದೆ ಎಂಬುದನ್ನು ಸೂಕ್ಷ್ಮವಾಗಿ ಅವಲೋಕಿಸಬೇಕಿದೆ. ಯಾವುದನ್ನು ಕೂಡ ಸಣ್ಣದೆಂದು ಭಾವಿಸುವುದು ತರವಲ್ಲ. ನಮ್ಮ ಗ್ರಹಿಕೆಗಳು ವಾಸ್ತವಕ್ಕಿಂತ ತುಂಬ ಪ್ರಭಾವಶಾಲಿಯಾಗಿರುತ್ತವೆ. ಹಾಗಾಗಿಯೇ ಸಾಂದರ್ಭಿಕವಾಗಿ ಸಾಧ್ಯವಾದಷ್ಟು ಸೂಕ್ಷ್ಮವಾಗಿ ನಾವು ಇನ್ನೂ ಹೆಚ್ಚು ವಿವೇಚನೀಯ, ತಿಳುವಳಿಕೆಯುಳ್ಳ ದೃಷ್ಟಿಕೋನವನ್ನು ಹೊಂದಬೇಕಾಗುತ್ತದೆ. ನಮ್ಮ ಅನುಭವಗಳು ನಮ್ಮ ಬದುಕನ್ನು ಇನ್ನಷ್ಟು ಗಹನವಾಗಿಸಬೇಕೇ ವಿನಃ ಅವನತಿಗೆ ಕಾರಣವಾಗಬಾರದು. ಹಾಗಾಗಿ ಇವುಗಳೆಲ್ಲವನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಹಮ್ಮನ್ನು ತ್ಯಜಿಸಿ ಜೀವನವನ್ನು ನಡೆಸಬೇಕಾಗತ್ತೆ. ಏಕೆಂದರೆ ಅಹಂ ನಮ್ಮಲ್ಲಿರುವಂತಹ ದೌರ್ಬಲ್ಯಗಳನ್ನು ಮರೆಸುತ್ತಾ ಹೋಗಿ ಆ ಅಹಮ್ಮಿನ ಕಾರಣದಿಂದಾಗಿ ಅಥವಾ ಆ ದೌರ್ಬಲ್ಯದ ಕಾರಣಗಳಿಂದಾಗಿ ನಮಗೆ ಅನಾಹುತಗಳು ಅಥವಾ ಅವನತಿಗಳು ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವುಗಳನ್ನು ಅರ್ಥ ಮಾಡಿಕೊಂಡು ಸರಳವಾಗಿ ಜೀವಿಸೋಣ. ನನಗೆ ಗೊತ್ತಿದೆ ನಿಜ, ಆದರೆ ಜ್ಞಾನಕ್ಕೆ ಕೊನೆ ಇಲ್ಲ, ಸಾಯುವವರೆಗೂ ಕೂಡ ನಾವು ಕಲಿತಾನೆ ಹೋಗಬೇಕು ಎಂಬ ಆಲೋಚನೆ ಇರಬೇಕಾಗುತ್ತೆ. ಜೊತೆಗೆ ನನ್ನಲ್ಲಿದೆ ಎಂಬ ಕಾರಣಕ್ಕಾಗಿ ಅಹಂ ಪಡುವಂತಹದ್ದಲ್ಲ. ಇವತ್ತಿದೆ, ನಾಳೆ ಹೋಗುತ್ತೆ, ಇವತ್ತು ಬರುತ್ತೆ. ಹಾಗಾಗಿ ಇವೆಲ್ಲ ಒಂದು ಕಾಲಚಕ್ರದ ಹಾಗೆ ಕೆಳಗಡೆದು ಮೇಲೆ ಬರಲೇಬೇಕು, ಮೇಲ್ಗಡೆದು ಕೆಳಗಡೆ ಹೋಗಲೇಬೇಕು. ಹಾಗಾಗಿ ಇವುಗಳೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋದಾಗ ಮಾತ್ರ ಬದುಕಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಧನೆಗೊಂದು ಸ್ಫೂರ್ತಿ. ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ, ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ. ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್. ಇದು ಸಾಧನೆಗೆ ಪ್ರೇರಣೆಯ ಧ್ವನಿ.